2 ಮಿಲಿಮೀಟರ್ ಮಳೆಯಿಂದ ದುರಂತ. ವಯನಾಡಿನಲ್ಲಿ ವಿನಾಶಕಾರಿ ಮಳೆಯಿಂದ ಕುಸಿದ ಭೂಮಿ. ಸ್ಮಶಾನದಂತಾದ ವಯನಾಡಿನಲ್ಲಿ ಮತ್ತೆ ಮಳೆಯ ಮುನ್ಸೂಚನೆ. ಆರೆಂಜ್ ಅಲರ್ಟ್ ಅನ್ನು ವೆದರ್ ಡಿಪಾರ್ಟ್ಮೆಂಟ್ ಘೋಷಣೆ ಮಾಡಿದೆ. ವಯನಾಡಿನಲ್ಲಿ 48 ಗಂಟೆಗಳ ಕಾಲ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ಈಗಾಗಲೇ 2 ದಿನಗಳ ಮಳೆಗೆ ವಯನಾಡು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಇಡೀ ವಯನಾಡು ನರಕವಾಗಿ ಮಾರ್ಪಟ್ಟಿದೆ. ನಾಮಾವಶೇಷ ಇಲ್ಲದಂತೆ ಗ್ರಾಮಗಳು ಮುಳುಗಿ ಹೋಗಿವೆ, ಜನರು ಕೊಚ್ಚಿ ಹೋಗಿದ್ದಾರೆ, ಮನೆಗಳು ಹೇಳ ಹೆಸರಿಲ್ಲದಂತಾಗಿವೆ. ಈ ನಡುವೆ ಇದೀಗ ಮತ್ತೊಂದು ಆಘಾತಕಾರಿ ವಿಚಾರ ಏನಪ್ಪಾ ಅಂದ್ರೆ, ಇನ್ನು 2 ದಿನ ವಯನಾಡಿನಲ್ಲಿ ಧಾರಾಕಾರವಾಗಿ ಮಳೆಯಾಗುತ್ತೆ ಅನ್ನೋದು. ಇನ್ನೂ ಕೂಡ ಮಳೆ ಸುರಿತಾನೆ ಇದೆ. ಆ ಮಳೆಯ ನಡುವೆನೇ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಮಳೆ ಇನ್ನೂ ಜಾಸ್ತಿ ಆದ್ರೆ, ಇದೇ ರೀತಿಯಾಗಿ ಮುಂದುವರೆದಿದ್ದೇ ಆದ್ರೆ ರಕ್ಷಣಾ ಕಾರ್ಯಾಚರಣೆಗೆ ಮತ್ತೆ ತೊಡಕುಂಟಾಗುವ ಸಾಧ್ಯತೆ ಇದೆ. ವೆದರ್ ಡಿಪಾರ್ಟ್ಮೆಂಟ್ ಅಲರ್ಟ್ ಮಾಡಿದೆ. 48 ಗಂಟೆಗಳ ಕಾಲ ಅಂದ್ರೆ ಮುಂದಿನ 2 ದಿನ ಭಾರೀ ಮಳೆಯಾಗುತ್ತೆ, ಎಚ್ಚರ ಅಂತ. ಈ ಮಳೆಯ ಆರ್ಭಟ ಪ್ರಮಾಣ ಹೆಚ್ಚಾಗುವ ಮುನ್ನ ರಕ್ಷಣಾ ಕಾರ್ಯಾಚರಣೆ ಮತ್ತಷ್ಟು ಚುರುಕನ್ನು ಪಡೆದುಕೊಳ್ಳಬೇಕಿದೆ. ಇನ್ನು ಯಾರೆಲ್ಲ ಸಿಲುಕಿದ್ದಾರೋ ಅವರೆಲ್ಲರನ್ನ ಕೂಡ ಆದಷ್ಟು ಬೇಗ ಸುರಕ್ಷಿತ ತಾಣಗಳಿಗೆ ಸ್ಥಳಾಂತರ ಮಾಡಬೇಕಾದಂತಹ ಅನಿವಾರ್ಯತೆ ಮತ್ತು ಜವಾಬ್ದಾರಿ ರಕ್ಷಣಾ ಸಿಬ್ಬಂದಿಯ ಮೇಲಿದೆ. ಆ ಕೆಸರುಮಯ ಜಾಗದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಆ ಒಂದು ಪರಿಸ್ಥಿತಿಯಲ್ಲೇ ರಕ್ಷಣಾ ಸಿಬ್ಬಂದಿ ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರನ್ನ ಕೂಡ ರಕ್ಷಿಸುವಂತಹ ಸಾಹಸ ಕೆಲಸವನ್ನ ಮಾಡ್ತಿದ್ದಾರೆ. ಕೇರಳದಲ್ಲಿ ಮುಂದುವರಿದ ಗುಡ್ಡ ಕುಸಿತ ಭೀತಿ. ವಯನಾಡಿನ ಬೆಟ್ಟದಿಂದ ಜಿನುಗುತ್ತಿದೆ ನೀರು. ಸಂಪೂರ್ಣ ನದಿಯಾಗಿ ಗ್ರಾಮ ಬದಲಾಗಿದೆ. ಗ್ರಾಮದಲ್ಲಿ 250 ಮಂದಿ ಕಾಣೆಯಾದ ಬಗ್ಗೆ ಮಾಹಿತಿ ಇದೆ. ನೆಲದಲ್ಲಿ ಮೃತದೇಹಗಳು ಸಿಲುಕಿಕೊಂಡಿವೆ. ಇನ್ನು ಕೇರಳದ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ, ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ. ಇನ್ನೂ ಕೂಡ ಆತಂಕ ಭೀತಿ ಅನ್ನೋದು ಕಮ್ಮಿ ಆಗಿಲ್ಲ. ಈ ಕುರಿತು ನಮ್ಮ ಪ್ರತಿನಿಧಿ ದಿಲೀಪ್ ಕೊಟ್ಟಿರುವಂತಹ ಒಂದು ಪ್ರತ್ಯಕ್ಷ ವರದಿ ಇಲ್ಲಿದೆ. ಕೇರಳದಲ್ಲಿ ದುರಂತ ನಡೆದಿರುವ ಸ್ಥಳದಲ್ಲಿದ್ದೇನೆ. ಸ್ಥಳದಿಂದ ವರದಿ ಮಾಡ್ತಾ ಇದ್ದೇನೆ. ಈ ಒಂದು ಸ್ಥಳವನ್ನು ತೋರಿಸ್ತೇನೆ. ಗುಡ್ಡ ಕುಸಿತಿರುವಂತಹ ಸ್ಥಳ ಇದು. ಮುಂಡಕ್ಕಾಯಿ ಎನ್ನುವಂಥ ಸ್ಥಳದಿಂದ ಒಂದಷ್ಟು ದೂರದಲ್ಲಿರುವಂಥ ಬೆಟ್ಟದಿಂದ ಈ ಒಂದು ಭೂಕುಸಿತ ಸಂಭವಿಸಿರುವಂಥದ್ದು. ಭೂಕುಸಿತ ಸಂಭವಿಸಿರುವ ಜಾಗವನ್ನು ತೋರಿಸ್ತೇನೆ. ಅಂದರೆ ಬೆಟ್ಟದಿಂದ ನೀರು ಕೂಡ ಹರಿದುಕೊಂಡು ಬರ್ತಾ ಇದೆ, ಅದೇ ರೀತಿಯಂಥ ಮಣ್ಣು ಕೂಡ ಹರ್ಕೊಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಇಷ್ಟೊಂದು ಪ್ರಮಾಣದಲ್ಲಿ ದೊಡ್ಡ ಭೂಕುಸಿತ ಸಂಭವಿಸಿದೆ. ಅದು ಜಲಸ್ಫೋಟ ಸಂಭವಿಸಿರುವ ಕಾರಣಕ್ಕೋಸ್ಕರ ಇಲ್ಲಿ ನೂರಾರು ಮನೆಗಳು ಕೊಚ್ಚಿ ಹೋಗಿರುವಂಥದ್ದು. ಮನೆಗಳು ಎಷ್ಟರ ಮಟ್ಟಿಗೆ ಕೊಚ್ಚಿ ಹೋಗಿದೆ, ಎಷ್ಟರ ಮಟ್ಟಿಗೆ ನೀರು ಹರಿದಿದೆ ಅನ್ನುವಂಥದ್ದು ಈ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಯಾವುದೇ ಕಾಲದಲ್ಲಿ ನೀರು ಹರಿದಿರಲಿಲ್ಲ. ಇದು ನದಿಯಲ್ಲ, ಇದು ರಸ್ತೆ ಆಗಿತ್ತು, ಗ್ರಾಮ ಆಗಿತ್ತು. ಆದರೆ ಈ ಗ್ರಾಮ ಈಗ ನದಿಯಾಗಿ ಬದಲಾಗಿರುವಂಥದ್ದು. ಅಂದರೆ ಸಾಕಷ್ಟು ಮನೆಗಳು ಕೊಚ್ಚಿ ಹೋಗಿರುವಂಥದ್ದು. ಸುಮಾರು 70ಕ್ಕೂ ಹೆಚ್ಚು ಮನೆಗಳು ಒಂದೇ ಸ್ಥಳದಲ್ಲಿ, ಈ ಒಂದು ಸ್ಥಳದಲ್ಲಿ ಈಗ ನಾನೇನು ದೃಶ್ಯ ತೋರಿಸ್ತೇನೆ, ಈ ಒಂದು ಸ್ಥಳದಲ್ಲಿ 70ಕ್ಕೂ ಹೆಚ್ಚು ಮನೆಗಳಿದ್ದು ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಕೊಚ್ಚೋಗಿರುವಂಥದ್ದು. ಅದೇ ರೀತಿ ಈ ಒಂದು ಟೀ ಎಸ್ಟೇಟ್ ಆಗಿರ್ಬೋದು, ಮತ್ತೊಂದು ಟೀ ಫ್ಯಾಕ್ಟರಿ ಆಗಿರ್ಬೋದು, ಅದು ಕೂಡ ಸಂಪೂರ್ಣವಾಗಿ ಕೊಚ್ಚೋಗಿರುವಂಥದ್ದು. ಅಂದರೆ ಆ ಟೀ ಫ್ಯಾಕ್ಟರಿ, ಒಂದು ಟೀ ಫ್ಯಾಕ್ಟರಿ ಕಾಣಿಸ್ತಾ ಇದೆ, ಅದರ ಪಕ್ಕದಲ್ಲಿ ಮತ್ತೊಂದು ಟೀ ಫ್ಯಾಕ್ಟರಿ ಇತ್ತು, ಅಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ರು. ಆ ಒಂದು ಟೀ ಫ್ಯಾಕ್ಟರಿ ಕೂಡ ಈಗ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು. ಅಲ್ಲಿ ಟೀ ಫ್ಯಾಕ್ಟರಿ ಇತ್ತು ಅನ್ನುವಂಥ ಕುರುಹುಗಳು ಕೂಡ ಇಲ್ಲ. ಈ ಕಾರಣದಿಂದಾಗಿ ಎಷ್ಟರ ಮಟ್ಟಿಗೆ ಭೀಕರತೆ ಇತ್ತು, ಜಲಸ್ಫೋಟ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಅಂದರೆ ಅಷ್ಟೊಂದು ಎತ್ತರವಾದಂಥ ಪ್ರದೇಶದಿಂದ ಭೂಕುಸಿತ ಆಗಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಭೂಕುಸಿತ ಆಗಿರುವ ಕಾರಣಕ್ಕೋಸ್ಕರ ಈ ಪ್ರಮಾಣದ ಅನಾಹುತ ಸಂಭವಿಸಿರೋದು. ಅಂದರೆ ಸುಮಾರು 150ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ, 250ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಎಲ್ಲರನ್ನ ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಮನೆಗಳಿತ್ತು, ಆ ಮನೆಗಳು ಕುಸಿದು ಹೋಗಿರೋ ಕಾರಣಕ್ಕೋಸ್ಕರ ಮನೆಯ ಅಡಿಯಲ್ಲಿ ಏನಾದರೂ ಮೃತದೇಹಗಳು ಸಿಕ್ಕಿಕೊಂಡಿರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಹುಡುಕಾಟ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ NDRF ಮತ್ತು SDRF ಸಿಬ್ಬಂದಿಗಳು ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಒಂದಷ್ಟು ಜನರಿಗೆ ಚಿಕಿತ್ಸೆ ಬೇಕಾಗಿದ್ದಂಥವ್ರಿಗೆ 3000ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಿ ಅವರಿಗೆ ಚಿಕಿತ್ಸೆ ಕೊಡುವಂಥ ಕೆಲಸವೂ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಧರಿ, TV9 ಕೇರಳ.